ಪ್ರೀತಿಯ ಸ್ನೇಹಿತರೆ, ನಮಸ್ಕಾರಗಳು. ಧೈರ್ಯ, ಕಠಿಣ ಪರಿಶ್ರಮ ಮತ್ತು ಎಂದೂ ಸೋಲೊಪ್ಪದ ಛಲದ ಕಥೆ. ಒಂದು ಟ್ರಕ್ ಅನ್ನು ಸಾಲದ ಮೇಲೆ ಖರೀದಿಸಿ ಟ್ರಾನ್ಸ್ಪೋರ್ಟ್ ಉದ್ಯಮಕ್ಕೆ ಕಾಲಿಟ್ಟರು. ಅವರ ತಲೆ ಮೇಲಿದ್ದ ಸಾಲ ಬರೋಬ್ಬರಿ 7 ರಿಂದ 8 ಕೋಟಿ ರೂಪಾಯಿಗಳು. ಜನರು ಇವರ ಉದ್ಧಾರ ಆಗುವುದಿಲ್ಲ ಎಂದು ಮಾತನಾಡುತ್ತಿದ್ದರು. ಕತೆ ಈಗ ಪ್ರಾರಂಭಿಸೋಣ. ಒಂದೇ ಒಂದು ಟ್ರಕ್, ಕೈಯಲ್ಲಿ ಕೇವಲ 15,000 ರೂಪಾಯಿ ಮತ್ತು ಎದುರಿಗಿದ್ದದ್ದು ಸಾಲದ ಸುಳಿ. ಆದರೆ ಇಂದು ಅದೇ ವ್ಯಕ್ತಿ ಭಾರತದ ಅತಿದೊಡ್ಡ ಲಾಜಿಸ್ಟಿಕ್ಸ್ ಸಾಮ್ರಾಜ್ಯದ ಒಡೆಯ. ಕರ್ನಾಟಕದ ಗದಗ್ ಎಂಬ ಸಣ್ಣ ಊರಿನಿಂದ ಆರಂಭವಾದ ಈ ಪ್ರಯಾಣ ಪದ್ಮಶ್ರೀ ಪ್ರಶಸ್ತಿಯ ಗೌರವದವರೆಗೆ ತಲುಪಿದೆ. ಇದು ಧೈರ್ಯ, ಕಠಿಣ ಪರಿಶ್ರಮ ಮತ್ತು ಎಂದೂ ಸೋಲೊಪ್ಪದ ಛಲದ ಕಥೆ. ಅವರೇ PRL ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಡಾಕ್ಟರ್ ವಿಜಯ್ ಸಂಕೇಶ್ವರ್. ವಿಜಯ್ ಸಂಕೇಶ್ವರ್ ಅವರು ಆಗಸ್ಟ್ 2, 1950ರಂದು ಗದಗಿನಲ್ಲಿ ಜನಿಸಿದರು. ಅವರ ತಂದೆ BG ಸಂಕೇಶ್ವರ್ ಅವರು ನಡೆಸುತ್ತಿದ್ದ 90 ವರ್ಷಗಳ ಹಳೆಯ ಪ್ರಿಂಟಿಂಗ್ ಪ್ರೆಸ್ ವ್ಯವಹಾರವಿದ್ದರೂ ವಿಜಯ್ ಅವರಿಗೆ ಏನಾದರೂ ಹೊಸದನ್ನು ಮಾಡಬೇಕೆಂಬ ಹಂಬಲವಿತ್ತು. 19ನೇ ವಯಸ್ಸಿನಲ್ಲಿ ಅವರು ತಂದೆಯ ಬಳಿ ಬೇರೆ ಬಿಸಿನೆಸ್ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರು. ಕೊನೆಗೆ ತಮ್ಮ 26ನೇ ವಯಸ್ಸಿನಲ್ಲಿ, ಅಂದರೆ 1976ರಲ್ಲಿ ಅವರು ಒಂದು ಟ್ರಕ್ ಅನ್ನು ಸಾಲದ ಮೇಲೆ ಖರೀದಿಸಿ ಟ್ರಾನ್ಸ್ಪೋರ್ಟ್ ಉದ್ಯಮಕ್ಕೆ ಕಾಲಿಟ್ಟರು. ಆದರೆ ಆರಂಭ ಸುಲಭವಾಗಿರಲಿಲ್ಲ. ಅಂದು ಟ್ರಾನ್ಸ್ಪೋರ್ಟ್ ಅಂದರೆ ಅಪಘಾತಗಳು, ಸಂವಹನದ ಕೊರತೆ ಮತ್ತು ವಿಪರೀತ ನಷ್ಟದ ಉದ್ಯಮವಾಗಿತ್ತು. ಆರಂಭದಲ್ಲಿ ಅವರು ಹಾಕಿದ್ದು ಕೇವಲ 15,000 ರೂಪಾಯಿಗಳ ಬಂಡವಾಳ ಮಾತ್ರ. ಉದ್ಯಮ ಬೆಳೆಯುತ್ತಾ ಹೋದಂತೆ ಸಂಕಷ್ಟಗಳು ಹೆಚ್ಚಾದವು. ಒಂದು ಹಂತದಲ್ಲಿ ವಿಜಯ್ ಸಂಕೇಶ್ವರ್ ಅವರ ಆಸ್ತಿ ಕೇವಲ 1 ಕೋಟಿ ರೂಪಾಯಿ ಆಗಿದ್ದಾಗ ಅವರ ತಲೆ ಮೇಲಿದ್ದ ಸಾಲ ಬರೋಬ್ಬರಿ 7 ರಿಂದ 8 ಕೋಟಿ ರೂಪಾಯಿಗಳು. ಜನರು ಇವರ ಉದ್ಧಾರ ಆಗುವುದಿಲ್ಲ ಎಂದು ಮಾತನಾಡುತ್ತಿದ್ದರು. ಆದರೆ ಅವರ ಪ್ರಾಮಾಣಿಕತೆ ಮತ್ತು ಕಾಲಮಿತಿಯೊಳಗೆ ಪಾವತಿ ಮಾಡುತ್ತಿದ್ದ ಕಾರಣ ಬ್ಯಾಂಕ್ಗಳು ಮತ್ತೆ ಮತ್ತೆ ಸಹಾಯ ಮಾಡುತ್ತಿದ್ದರು. ಅವರು ಉದ್ಯಮದಲ್ಲಿ ಯಶಸ್ವಿಯಾಗಲು ಕೇವಲ ಲಾಭದ ಬೆನ್ನಟ್ಟಲಿಲ್ಲ, ಬದಲಾಗಿ ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು ಎಂಬ ನೈತಿಕ ತತ್ವಗಳ ಮೇಲೆ ಬಿಸಿನೆಸ್ ಕಟ್ಟಿದರು. ಕಾರ್ಬನ್ ಕಾಫಿ ಆಗದೆ, ಅಂದರೆ ಇನ್ನೊಬ್ಬರು ಮಾಡಿದ್ದನ್ನೇ ಮಾಡದೆ ತಮ್ಮದೇ ಆದ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದವರೆಗೆ ಫೋಕಸ್ ಮಾಡಿದ ಹೊಸ ಮಾಡೆಲ್ ರೂಪಿಸಿದರು. 1978ರಲ್ಲಿ ಹುಬ್ಬಳ್ಳಿಗೆ ತಮ್ಮ ಕೇಂದ್ರವನ್ನು ಬದಲಾಯಿಸಿದ ಸಂಕೇಶ್ವರ್ ಅವರು ಅಲ್ಲಿಂದ ಹಿಂದೆ ತಿರುಗಿ ನೋಡಲೇ ಇಲ್ಲ. ಪಾರ್ಸೆಲ್ ಸರ್ವಿಸ್ನಲ್ಲಿ ಕ್ರಾಂತಿ ಮಾಡಿದರು. ಒಂದು ಸಣ್ಣ ಪಾರ್ಸೆಲ್ ಇದ್ದರೂ ಸಹ ನಿಗದಿತ ಸಮಯಕ್ಕೆ ತಲುಪಿಸುವ ಭರವಸೆ ನೀಡಿದರು. ಇಂದು PRL ಹತ್ತಿರ 6,000ಕ್ಕೂ ಹೆಚ್ಚು ವಾಹನಗಳಿವೆ ಮತ್ತು 1300ಕ್ಕೂ ಹೆಚ್ಚು ಬ್ರಾಂಚ್ಗಳಿವೆ. 27,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅವರು ಉದ್ಯೋಗದಾತರಾಗಿದ್ದಾರೆ. ಕೇವಲ ಟ್ರಕ್ ಮಾತ್ರವಲ್ಲ, ಪ್ರಯಾಣಿಕರ ಬಸ್ ಉದ್ಯಮದಲ್ಲೂ ಅವರು ವಿಜಯಾನಂದ್ ಟ್ರಾವೆಲ್ಸ್ ಮೂಲಕ ಹೊಸ ಮನ್ವಂತರ ತಂದರು. ಮಹಿಳೆಯರ ಸುರಕ್ಷತೆಗಾಗಿ ಸಾಫ್ಟ್ವೇರ್ನಲ್ಲಿ ಬದಲಾವಣೆ, ಬಸ್ಗಳಲ್ಲಿ ಟಾಯ್ಲೆಟ್ ವ್ಯವಸ್ಥೆ, CC ಕ್ಯಾಮೆರಾಗಳ ಅಳವಡಿಕೆ, ಹೀಗೆ ಹೊಸತನವನ್ನು ಸದಾ ಅಳವಡಿಸಿಕೊಂಡರು. ವಿಜಯ್ ಸಂಕೇಶ್ವರ್ ಅವರ ಸಾಹಸ ಕೇವಲ ರಸ್ತೆಗಳಿಗೆ ಸೀಮಿತವಾಗಿರಲಿಲ್ಲ. ಕನ್ನಡ ಪತ್ರಿಕೋದ್ಯಮದಲ್ಲಿ ಇತಿಹಾಸ ಬರೆಯಲು ಅವರು ವಿಜಯ್ ಕರ್ನಾಟಕ ಪತ್ರಿಕೆಯನ್ನು ಆರಂಭಿಸಿದರು. ನಂತರ ಅದನ್ನು ಟೈಮ್ಸ್ ಆಫ್ ಇಂಡಿಯಾ ಸಂಸ್ಥೆಗೆ ಮಾರಾಟ ಮಾಡಿ 5 ವರ್ಷಗಳ ನಂತರ ಮತ್ತೆ ವಿಜಯವಾಣಿ ಮೂಲಕ ನಂಬರ್ 1 ಸ್ಥಾನಕ್ಕೇರಿದರು. ನಂತರ ದಿಗ್ವಿಜಯ 24x7 ಸುದ್ದಿವಾಹಿನಿಯನ್ನು ಆರಂಭಿಸಿದರು. 76ನೇ ವಯಸ್ಸಿನಲ್ಲೂ ಇಂದಿಗೂ ಸಕ್ರಿಯರಾಗಿರುವ ವಿಜಯ್ ಸಂಕೇಶ್ವರ್ ಅವರು ಭಾರತದ ಪ್ರತಿಯೊಬ್ಬ ಉದ್ಯಮಿಗೆ ಪ್ರೇರಣೆ. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ದೊಡ್ಡ ಕನಸು ಕಂಡು ಅದನ್ನು ನನಸು ಮಾಡಬಲ್ಲ ಎಂಬುದಕ್ಕೆ ಇವರೇ ಸಾಕ್ಷಿ. ಅವರ ಈ ಅದ್ಭುತ ಜೀವನ ಪ್ರಯಾಣವನ್ನು ವಿಜಯಾನಂದ ಎಂಬ ಬಯೋಪಿಕ್ ಮೂಲಕ ಸಿನಿಮಾದಲ್ಲೂ ತೋರಿಸಲಾಗಿದೆ. ವೃತ್ತಿ ಗೌರವ, ಸಮಾಜಕ್ಕೆ ಕೊಡುಗೆ ಮತ್ತು ನಿರಂತರ ಪರಿಶ್ರಮವೇ ವಿಜಯ್ ಸಂಕೇಶ್ವರ್ ಅವರ ಯಶಸ್ಸಿನ ಗುಟ್ಟು. ಅವರ ಈ ಕತೆ ನಿಮ್ಮಲ್ಲಿ ಸ್ಫೂರ್ತಿ ತುಂಬಿದರೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.